ಸೊ ಟೀಸರ್ ಅಲ್ಲಿ ನೋಡಿದಾಗ ಚಿತ್ಕಲಾ ಅವರು ಹ್ಮ್. ಹೇಳ್ತಾರೆ, ವಿಕ್ಕಿ ಬಂದು ಒಂದೇನೋ ಕಷ್ಟದಲ್ಲಿದ್ದಾನೆ, ಒಂದ್ 2-3 ದಿನ ಬಂದು ಮನೆಗಿದ್ದು ಹ್ಮ್. ಹೋಗ್ತಾರೆ ಅಂತಂದ್ರೆ ಒಂದ್ ತಿಂಗಳಾದ್ರೂ ಹೋಗಿಲ್ಲ ಅಂತ ಹೇಳಿ. ಸೊ ಈ ತರ ರಿಯಲ್ ಲೈಫ್ ಅಲ್ಲಿ ಯಾರ್ದಾದ್ರೂ ಒಂದು ರಿಲೇಟಿವ್ಸ್ ಮನೆಗೋ ಅಥವಾ ಫ್ರೆಂಡ್ಸ್ ಮನೆಗೋ ಹೋಗಿದ್ದುಂಟಾ? ಅದು ಅಂದ್ರೆ ಹೇಳಕ್ಕಾಗಲ್ಲ. ಇವಾಗ ಹೇಳಿದ್ರೆ ಸರಿ, ಮತ್ತೆ ಇದು- ಅವರು ಇದು ನಮ್ಮನ್ನ ನೋಡ್ತಾರೆ ಅವರು. ಅಲ್ಲ ಹೆಸರು ರಿವೀಲ್ ಮಾಡೋದು ಬೇಡ. ಅದು ಇಲ್ಲ. ಅಂದ್ರೆ ನಮ್ಮನೆಗ್ ಬಂದಾಗ ನನ್ಗನ್ಸಿದೆ, ಅವ್ರ ಮನೆಗೆ Okay, ಬೇರೆಯವ್ರು okay. ಬಂದಾಗ ನಮ್ಮನೆಗೆ ಬೇರೆಯವ್ರು ಬಂದಾಗ ಹ್ಮ್. ಒಂದು ಪಾಯಿಂಟ್ ಅಲ್ಲಿ ಅನ್ಸಿದೆ, ಆಯ್ತು ಓಕೆ ಒಂದ್ 2-3 ದಿವಸ ಚೆನ್ನಾಗಿರುತ್ತೆ, ಹ. ಆಮೇಲೆ ಬರ್ತಾ ಬರ್ತಾ ಹ್ಮ್. ಬಿಕಾಸ್ ನಮ್ಗೆ ಒಂದ್ ಡಿಸ್ಕಂಫರ್ಟ್ ಆಗ್ಬಿಡುತ್ತೆ. ಹ್ಮ್ 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 ಮನೆ ಅನ್ನೋ ಸ್ಪೇಸು ನಮ್ ಇಷ್ಟ ಬಂದಿರೋ ತರ ಹ್ಮ್ ಆರಾಮಾಗಿರೋ ಜಾಗ. Okay. ಅಲ್ಲಿ ಬೇರೆಯವ್ರು ಬಂದ್ಬಿಟ್ರೆ ನಮ್ಗೆ ಒಂದ್ ಶಾರ್ಟ್ಸ್ ಹಾಕೊಂಡ್ ಹೋಗಕ್ಕಾಗಲ್ಲ, ಅವ್ರು ಇದಾರೆ ಅಂತ ಪ್ಯಾಂಟ್ ಹಾಕೊಂಡ್ ಹೋಗ್ಬೇಕು. ಹ್ಮ್. ಈ ತರ ಸ್ಮಾಲ್ ಡಿಸ್ಕಂಫರ್ಟ್ಸ್ ಆಗ್ಬಿಡುತ್ತಲ್ಲ, ಆತರ ಆಗಿದೆ. ಅಂದ್ರೆ ಯಾರೋ ಅತ್ತೆ ಮಗಳೇ ಬಂದಿರ್ಬೇಕು ಅನ್ಸುತ್ತೆ ಮೇ ಬಿ. ನಂಗೆ ಯಾರು ಇಲ್ಲ ಅತ್ತೆ ಮಕ್ಳು. ಮೇ ಬಿ ದೂರದ ರಿಲೇಟಿವ್ಸ್ ಅಥವಾ ಅವ್ರ ನಿಮ್ ರಿಲೇಟಿವ್ಸ್ ಯಾರನ್ನಾದ್ರೂ ಅಕ್ಕಪಕ್ಕ ಮನೆಯವ್ರನ್ನ ಕರ್ಕೊಂಡ್ ಬಂದಿರ್ಬೋದು. ಅದ್ ಹೆಂಗ್ ಸರಿ? ಏನೋ ಈಗ ಅಂದ್ರೆ ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಇಲ್ಲ, ಅವ್ರಿಗೆ ನೀವ್ ಹೇಳಲೇಬೇಕು ಯಾರು ಬಂದಿದ್ರು ಯಾರು ಅಂತ ಬಂದಿದ್ರು ಮನೆಗೆ. ಅಂತ. ಬಿಕಾಸ್ ಯಾಕಂದ್ರೆ ಅದೇ. ಶಾರ್ಟ್ಸ್ ಅಂತ ಹೇಳ್ಬಿಟ್ಟು ನೀವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ರೆ ಅಂದ್ರೆ ಯಾವ್ದೋ ಒಂದು ಹುಡುಗಿ ಬಂದಿರ್ತಾರೆ ಅಂತ. ಶಾರ್ಟ್ಸ್ ಅಂದ್ರೆ ಈ ದೊಡ್ಡವರು ಇವ್ರು ಹೆಂಗಸರು ಅವ್ರು ಬಂದಿದ್ರೆ ಹಂಗೆ. ಕೂಡ ಓಕೆ, ಅಷ್ಟೇ. ಇವ್ರನ್ ಕೇಳಿ ಪಾಸ್. ನಿಮ್ಗೆ ಅನ್ಸಿದ್ಯಾ ಯಾವತ್ತಾದ್ರೂ ನಮ್ ಮನೆಗ್ ಬಂದಾಗ ನಿಮ್ ಮನೆಗ್ ಬಂದಾಗ ಅಥವಾ ನೀವು ಬೇರೆಯವ್ರ ಮನೆಗೆ ಹೋದಾಗ? ಸೊ ನಾನ್ ಬೇರೆಯವ್ರ ಮನೇಲಿ ತುಂಬಾ ದಿವಸ ಇರಲ್ಲ. ಸೊ ಅಂದ್ರೆ ಚಾನ್ಸ್ ಇರಲ್ಲ. ಹಂಗಾದ್ರೆ ನಿಮ್ ಮನೆಗೆ ಯಾರಾದ್ರೂ ಬಂದಾಗ ಹಂಗ ಅನ್ಸಿದ್ಯಾ? ನಮ್ ಮನೆಗ್ ಕೂಡ ಬಂದ್ರು ನಂಗೆ ಅಷ್ಟೇನ್ ಇದನ್ಸ್ತಾ ಇದ್ದಿಲ್ಲ, ಯಾಕಂದ್ರೆ ಮನೆಗ್ ಬರೋರೆಲ್ಲ ತುಂಬಾ ಕ್ಲೋಸ್ ಹ್ಮ್. ಫ್ಯಾಮಿಲಿ ತರ. ಅಂಡ್ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಹ್ಮ್ ಹ್ಮ್ ನಾನ್ ಮನೇಲಿ ಹಾಕೊಳ್ಳೋ ಬಟ್ಟೆ ಮನೇಲಿ ಹಾಕೋತೀನಿ, ಹ್ಮ್. ಹೆಂಗೆ ಇರ್ಲಿ ಹಾಕೊಂಡ್ ಹೋಗ್ತೀನಿ ಅವ್ರ Okay. ಮುಂದೆ. ಸೊ ನಾನ್ ಅಷ್ಟೇನ್ ತಲೆ ಕೆಡ್ಸ್ಕೊಳಲ್ಲ. ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಎಲ್ರಿಗೂ ಅನ್ಸುತ್ತೆ ಒಂದಲ್ಲ ಒಂದ್ ಸಿಚುವೇಶನ್ ಅನ್ಸೆ ಅನ್ಸುತ್ತೆ. 100% ಅನ್ಸುತ್ತೆ, ಬಟ್ ನಂಗೆ ಅಷ್ಟೇನ್ ಅನ್ಸಲ್ಲ. ವಿಕ್ಕಿ ಕ್ಯಾರೆಕ್ಟರ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂಡ್ ಟೀಸರ್ ಅಲ್ಲಿ ನಾನು ನೋಡಿದೆ, ಸುತ್ತ ಸಂತೆ ಇದ್ರು ಕೂಡ ಡಿಪ್ರೆಷನ್ ಇರುತ್ತೆ, ಲೋನ್ಲಿನೆಸ್ ಇರುತ್ತೆ. ಸೊ ಏನಕ್ಕದು ಅಂತ ಹೇಳ್ಬಿಟ್ಟು ಅಷ್ಟೊಂದ್ ಜನ ಇರ್ತಾರೆ. ಅದೇ ಸಿನಿಮಾ ಸರ್. ಏನಕ್ಕದು ಅನ್ನೋದೇ ಒಂದ್ cinema. ಪಾಯಿಂಟ್ ಏನಾದ್ರು ಬಿಟ್ಕೊಡೋದಾದ್ರೆ ಇಲ್ಲ. ಆ ಲೋನ್ಲಿನೆಸ್ ಏನಕ್ಕೆ ಹೋಗ್ತಾನೆ ಆ ಹುಡುಗ ಅಂತ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರ್ಬೋದು. ಹ್ಮ್. ನೀವು ಲೋನ್ಲಿನೆಸ್, ಇವಾಗ ಕೆಲಸ ಸಿಗದಿರೋ ಇರೋನ್ಗೆ ಒಂಥರ ಲೋನ್ಲಿನೆಸ್ ಇರುತ್ತೆ. ನಾಯಿ ಮರಿನ್ ಕಳ್ಕೊಂಡಿರೋನ್ಗೆ ಒಂಥರ ಲೋನ್ಲಿನೆಸ್ ಇರುತ್ತೆ. ನಾಯಿ ಮರಿ Pets. ಅಂದ್ರೆ ನಿಮ್ pets. ಮನೆಯಲ್ಲಿ Okay. ನಾಯಿನೋ ಬೆಕ್ಕೋ ನಾನು ನೀವು ಯಾರಾದ್ರೂ- ತುಂಬಾ ಅಟ್ಯಾಚ್ Okay. ಆಗಿರ್ತೀರಾ. ಅಟ್ಯಾಚ್ ಆಗಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಹ್ಮ್. ಇಲ್ಲಾಂದ್ರೆ ನೀವು ಗರ್ಲ್ ಫ್ರೆಂಡ್ ಕಳ್ಕೊಂಡಿದ್ರೆ ಯಾ ನಮ್ಮ ಮನೆಯಿಂದ ಅಲ್ಲ ನಮ್ಮ ಹಂಗ ಹೇಳೋರ್ಗೆ ಬೀಳೋದು. So, ಇವಾಗ ಮನೆಯಿಂದ ದೂರ ಇದ್ರೆ ಓಕೆ. ಆ ತರದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಅದು ವೆರಿ ಸಬ್ಜೆಕ್ಟಿವ್ ಮ್ಯಾಟರ್. ಹ್ಮ್. ಸೊ ವಿಕ್ಕಿಗೆ ಆ ತರದ್ದು ಒಂದಿದೆ, ಅದು ಸಿನಿಮಾಲ್ಲೇ ನೋಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.